ವಿವೇಕಾನಂದ ಅಂದಾಗ ನಾವು ಹಿಂದೂ ಧರ್ಮ ಅಂತ ಬಹಳಷ್ಟು ಜನ ತಿಳ್ಕೊತೀವಿ. ಅವರು ಹಿಂದೂ ಧರ್ಮದ ಬಗ್ಗೆ ಹೇಳಿಲ್ಲ, ಭಾರತ ಧರ್ಮದ ಬಗ್ಗೆ ಹೇಳಿದರು, ನಮ್ಮ ಭಾರತೀಯ ಧರ್ಮದ ಬಗ್ಗೆ ಹೇಳಿದರು. ಅಂದರೆ ಈಗ ನಾವು ಜನವರಿ 12ರಂದು ಎವ್ರಿ ಇಯರ್ ನಾವು ಈ ನ್ಯಾಷನಲ್ ಯೂತ್ಸ್ ಡೇ ಅಂತ ಮಾಡ್ತೀವಿ. ಅದು 1985 ಆನ್ವರ್ಡ್ಸ್ ನಾವು ಮಾಡ್ತಾ ಬಂದಿದ್ದೀವಿ. ದಿಸ್ ಇಸ್ 25th ನ್ಯಾಷನಲ್ ಯೂತ್ ಡೇ ಅಂತ ಮಾಡ್ತೀವಿ. ಅದು ಮಾಡಬೇಕು ಅಂದರೆ ಏನಂದ್ರೆ ವಿವೇಕಾನಂದ ಒಂದು ತತ್ವಗಳೇನಿದಾವಲ್ಲ, ಅವ್ರು ಹೇಳಿರೋ ಒಂದು ಮೌಲ್ಯಗಳೇನಿದಾವಲ್ಲ, ಅವು ಜಸ್ಟ್ ನೀವು ಅವ್ರ ಬುಕ್ ಓದಿದ್ರೆ ಸಾಕು, ಯು ವಿಲ್ ಗೆಟ್ ಸಚ್ ಅನ್ ಇನ್ಸ್ಪಿರೇಷನ್ ದಟ್ ಯು ವಿಲ್ ಚೇಂಜ್ ಯುವರ್ ಲೈಫ್ ಲೈಕ್ ಎನಿಥಿಂಗ್. That capacity, that kind of potential is there in his words which are inscribed in the book. ಅವ್ರೇನು ಹೇಳಿದಾರಲ್ಲ, ಅವ್ರ ಲೆಕ್ಚರ್ಸು ಮತ್ತು ಅವರಾಗೆ ಬರೆದಿರುವಂಥ ತತ್ವಗಳಿದಾವಲ್ಲ, ಅವು ಬುಕ್ ಫಾರ್ಮಲ್ಲಿ ಇದ್ದಾವೆ. ಆ ಬುಕ್ಸ್ ಓದಿದ್ರೆ ಸಾಕು, ಯು ವಿಲ್ ಗೆಟ್ ಸಚ್ ಅನ್ ಎನರ್ಜಿ. ವಿವೇಕಾನಂದ ಅಂದರೆ ಎನರ್ಜಿ, ವಿವೇಕಾನಂದ ಅಂದರೆ ಇನ್ಸ್ಪಿರೇಷನ್. ಅಂತ ಮಹಾನ್ ವ್ಯಕ್ತಿಯ ಒಂದು ತತ್ವಗಳೇನಿದಾವಲ್ಲ, ಒಂದು ನಮ್ಮ ದೇಶದ ಯೂತ್ಸಿಗೆ ಇನ್ಸ್ಪೈರ್ ಆಗಲಿ, ಯೂತ್ಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರು. ಯಾಕಂದರೆ ವಿವೇಕಾನಂದ ಇಂಪಾರ್ಟೆನ್ಸ್ ಕೊಟ್ಟಿದ್ದು ಕೂಡ ಯೂತ್ಸಿಗೆ. ವಿವೇಕಾನಂದ ಅವರು ಯಾಕೆ ಯೂತ್ಸಿಗೆ ಇಂಪಾರ್ಟೆನ್ಸ್ ಕೊಟ್ಟರು ಅಂದರೆ, ಯು ಕ್ಯಾನ್ ಚೇಂಜ್ ಯೂತ್ಸ್, ಯು ಕ್ಯಾನ್ ಚೇಂಜ್ ದ ಹೋಲ್ ವರ್ಲ್ಡ್ ಥ್ರೂ ಯೂತ್ಸ್ ಅಂತ. ಯು ಕ್ಯಾನ್ ಚೇಂಜ್ ಯೂತ್ಸ್ ಆಸ್ ವೆಲ್ ಆಸ್ ಯು ಕ್ಯಾನ್ ಚೇಂಜ್ ದ ಹೋಲ್ ವರ್ಲ್ಡ್ ಥ್ರೂ ಯೂತ್ಸ್ ಅಂತ. ಅಂದರೆ ಆಲ್ರೆಡಿ ಮೋರ್ ದೆನ್ 15 ಅದು ಏಜ್ಡ್ ಆಗಿರ್ತಾರಲ್ಲ, ಅವರಿಗೆ ಒಂದು ಸ್ಯಾಚುರೇಷನ್ ಲೆವೆಲ್ ಹೋಗಿಬಿಟ್ಟಿರ್ತದೆ ಅವ್ರ ಮೈಂಡ್. ಸೊ ಯು ಕೆನ್ ನಾಟ್ ಚೇಂಜ್ ದ್ಯಾಟ್ ಈಸಿಲಿ. ಓ ಯು ಕ್ಯಾನ್ ಚೇಂಜ್ ಏಜ್ಡ್ ಆಲ್ಸೋ, ಬಟ್ ಇಟ್ ಈಸ್ ಡಿಫಿಕಲ್ಟ್. But to change young minds is not that difficult. Young minds accept everything, whatever that is thrown into their mind. ಅದರ ಸಲುವಾಗಿ ನಾವು ಯೂತ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರು. ಸೊ ನಮ್ಮ ಯೂತ್ಸಿಗೆ, ನಮ್ಮ ದೇಶದ ಯೂತ್ಸಿಗೆ ಇನ್ಸ್ಪೈರ್ ಮಾಡೋ ಸಲುವಾಗಿ ನಾವು ಎವ್ರಿ ಇಯರ್ ಜನವರಿ 12ರಂದು ವಿ ಆರ್ ಸೆಲೆಬ್ರೇಟಿಂಗ್ ನ್ಯಾಷನಲ್ ಯೂತ್ಸ್ ಡೇ. ಆಮೇಲೆ ವಿವೇಕಾನಂದರ ಬಗ್ಗೆ ಹೇಳಿದಾಗ ನಾನು ಹೇಳಿದ್ದಲ್ಲ, ನಾವು ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತ ಮಾಡ್ತೀವಿ ಅಂತ. ಅವರು ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಅವರು ಒಂದು ನಾವು ಜೀವನ ಹೇಗೆ ರೂಪಿಸ್ಕೋಬೇಕು ಅಂತ ಹೇಳಿದ್ರು. ಇನ್ನೊಂದು ಧರ್ಮ ಅಂದರೆ ಏನು ಅಂತ. ಧರ್ಮ ಅಂದರೆ ಅವರು ಹಿಂದೂ ಧರ್ಮದ ಬಗ್ಗೆ ಹೇಳಿಲ್ಲ, ವೇದಾಂತ ಅಂತ ಏನು ಹೇಳ್ತೀವಿಲ್ಲ ನಾವು, ವೇದಾಂತ ಮತ್ತು ಉಪನಿಷತ್ಸ್ ಏನು ಹೇಳ್ತೀವಲ್ಲ, ಅವರು ಇಂಟರ್ಪ್ರಿಟೇಷನ್ ಮಾಡಿದ್ರು. ಇಂಟರ್ಪ್ರಿಟೇಷನ್ ಅಂದರೆ ಅದನ್ನೇ ಎಕ್ಸ್ಪ್ಲೈನ್ ಮಾಡಿದ್ರು. ಯಾವ ರೀತಿ ಎಕ್ಸ್ಪ್ಲೈನ್ ಮಾಡೋದು ಅಂದರೆ, ಅವನ್ನೇ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ವಿ ಕ್ಯಾನ್ ಬಿಲ್ಡ್ ಅವರ್ ಲೈಫ್ ಲೈಕ್ ಎನಿಥಿಂಗ್ ಅಂತ. ನಮ್ಮ ಜೀವನ ಯಾಕೆ ಬೇಕಾದಂಗೆ ಚೇಂಜ್ ಆಗ್ಬೋದು ಅಂತ. ಅದಕ್ಕೆ ಈ ಸಲ ನ್ಯಾಷನಲ್ ಯೂತ್ಸ್ ಡೇ ಥೀಮ್ ಅಂತ ಇದೆ. ಆ ಥೀಮ್ ಏನಂದರೆ, ಇಟ್ಸ್ ಆಲ್ ದೇರ್ ಇನ್ ಯುವರ್ ಮೈಂಡ್. ಇಟ್ಸ್ ಆಲ್ ದೇರ್ ಇನ್ ಯುವರ್ ಮೈಂಡ್. ಇಟ್ ಈಸ್ ಯುವರ್ ಮೈಂಡ್ ವಿಚ್ ಡಸ್ ಎವ್ರಿಥಿಂಗ್. ಅದಕ್ಕೆ ಜಾನ್ ಮಿಲ್ಟನ್ ಅನ್ನೋ ಒಬ್ಬ ಇಂಗ್ಲೀಷ್ ಬರಹಗಾರ ಹೇಳ್ತಾರೆ, ಎವ್ರಿಥಿಂಗ್ ಈಸ್ ದೇರ್ ಇನ್ ಯುವರ್ ಮೈಂಡ್. ಇಟ್ಸ್ ಯುವರ್ ಓನ್ ಮೈಂಡ್ ವಿಚ್ ಕ್ಯಾನ್ ಮೇಕ್ ಹೆವನ್ ಆಫ್ ಹೆಲ್ ಆ್ಯಂಡ್ ಹೆಲ್ ಆಫ್ ಹೆವನ್. ನಿಮ್ಮ ಮೈಂಡಲ್ಲೇ ನಿಮಗೆ ನಿಮ್ಮ ಜೀವನ ನರಕ ಆಗಬೇಕಂದ್ರೂ ಇಟ್ ಈಸ್ ಯುವರ್ ಮೈಂಡ್. ನಿಮ್ಮ ಜೀವನ ಸ್ವರ್ಗ ಆಗಬೇಕಂದ್ರೂ ಇಟ್ ಈಸ್ ಯುವರ್ ಮೈಂಡ್ ವಿಚ್ ಡಿಸೈಡ್ಸ್. ಆ ಡಿಸೈಡಿಂಗ್ ಫ್ಯಾಕ್ಟರ್ ಮೈಂಡ್. ಯಾಕೆ ಅಂದರೆ ಅದಕ್ಕೆ ಅವರು ವಿವೇಕಾನಂದ ಒಂದು ಕಡೆ ಹೇಳ್ತಾರೆ ಏನಂದರೆ, ಯು ಜಸ್ಟ್ ಥ್ರೋ ಆ್ಯನ್ ಐಡಿಯಾ ಟು ಯುವರ್ ಮೈಂಡ್. ಒಂದು ಐಡಿಯಾನ ಮೈಂಡಲ್ಲಿ ಹಾಕ್ಬಿಡಿ. ಆ ಮೈಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, that will become your dream and that will become your life, and every part of your body, mind, brain, everything, every part of your body will be included or completely absorbed by that idea. ಒಂದು ಐಡಿಯಾ, ಒಂದು ಯಾವುದಾದ್ರೂ ಐಡಿಯಾ ಅಂದರೆ ಜಸ್ಟ್ ಇಟ್ಸ್ ಅನ್ ಐಡಿಯಾ ವಿಚ್ ಮೇಕ್ಸ್ ಯುವರ್ ಲೈಫ್ ಬ್ಯೂಟಿಫುಲ್ ಇನ್ ದಿಸ್ ವರ್ಲ್ಡ್. ದ ಐಡಿಯಾ ವಿಚ್ ಈಸ್ ರಿಲೇಟೆಡ್ ಟು ಯುವರ್ ಲೈಫ್ ಆಸ್ ವೆಲ್ ಆಸ್ ಟು ದಿ ವರ್ಲ್ಡ್ ಅಂತ ಒಂದು ಐಡಿಯಾವನ್ನು ತಲೆಗೆ ಹಾಕಿಬಿಟ್ರೆ, ಮೈಂಡಿಗೆ ಹಾಕಿಬಿಟ್ರೆ, ಇಫ್ ಯು ಟ್ರೈನ್ ಯುವರ್ ಮೈಂಡ್ ಟು ಮೇಕ್ ಇಟ್ ದಟ್ ಐಡಿಯಾ ಸ್ಪ್ರೆಡ್ ಎವ್ರಿವೇರ್ ಇನ್ ಯುವರ್ ಹೋಲ್ ಬಾಡಿ. ನಿಮ್ಮ ಬಾಡಿ, ನಿಮ್ಮ ಮೈಂಡು ಎಲ್ಲ ಕಡೆ ಅದು ಐಡಿಯಾ ಸ್ಪ್ರೆಡ್ ಆದರೆ ಯು ಕ್ಯಾನ್ ಡೂ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ಅಂತ ಹೇಳ್ತಾರೆ. ಸೊ ಅದ್ರ ಸಲುವಾಗಿ ಈ ವರ್ಷದ ಒಂದು ನ್ಯಾಷನಲ್ ಯೂತ್ ಡೇದ ಥೀಮ್ ಏನಿದೆ ಅಂದರೆ, ಇಟ್ಸ್ ಆಲ್ ದೇರ್ ಇನ್ ಯುವರ್ ಮೈಂಡ್. ಈಗ ನಮ್ಗೆ ಜಾಬ್ ಸಿಗಲ್ಲ ಅಂತ ನೀವು ಡಿಸೈಡ್ ಮಾಡಿದ್ರೆ, ಅಥವಾ ನಾವು ಇದೇನು ನಮ್ದು ಇಷ್ಟೇ, ನಾವು ಇಲ್ಲಿ ಬರೋದು ಇಲ್ಲೇ ಎಲ್ಲರೂ ಬರ್ತಾರೆ ಆ ಥರ ನಾವು ಕಾಲೇಜ್ಗೆ ಬಂದು ನಾವು ಸುಮ್ಮನೆ ಸರ್ಟಿಫಿಕೇಟ್ ತೊಗೊಂಡು, ಅಥವಾ ಎಲ್ಲರೂ ನೋಟ್ಸ್ ಕೊಡ್ತಾರೆ, ನೋಟ್ಸ್ ಬ್ಯಾಟ್ ಮಾಡಿಕೊಂಡು ಒಂದು ಸರ್ಟಿಫಿಕೇಟ್ ತೊಗೊಂಡು ಆಮೇಲೆ ಎಲ್ಲರೂ ದುಡಿತೀವಿ ಅಂತ ವಿಚಾರ ಮಾಡಿದ್ರೆ, ಯು ವಿಲ್ ಡೂ ಸೇಮ್ ಥಿಂಗ್. ಅಥವಾ ನಾವು ಕೂಡ, ಬಿಕಾಸ್ ಗೌರ್ಮೆಂಟ್ ಕಾಲೇಜಸಲ್ಲಿ ಇವಾಗ ಎಲ್ಲ ಕಡೆ ಏನು ಮಾಡ್ತಾ ಇದ್ದಾರೆ ಅಂದರೆ, IAS ಆಫೀಸರ್ಸ್ ಆಗ್ತಿದ್ದಾರೆ, KS ಆಫೀಸರ್ಸ್ ಆಗ್ತಿದ್ದಾರೆ, PSI ಆಗ್ತಿದ್ದಾರೆ, ಆಮೇಲೆ ಒಳ್ಳೊಳ್ಳೆ ಜಾಬ್ಸ್ ತಗೋತಿದ್ದಾರೆ. ಅದ್ರ ಸಲುವಾಗಿ ನಾವು ಕೂಡ ಆ ಜಾಬ್ ತಗೋಬಹುದು. ವಿ ಟು ಹ್ಯಾವ್ ದಟ್ ಪೊಟೆನ್ಷಿಯಲ್ ಅಂತ ನಿಮ್ಮ ತಲೆಗೆ ಹಾಕೊಂಡ್ಬಿಟ್ರೆ, ಅಂದರೆ ನಾವು 1 ವರ್ಷ 1-2 ವರ್ಷ ನಾವು ಸೀರಿಯಸ್ ಆಗಿ ವರ್ಕ್ ಮಾಡಿದ್ರೆ ವಿ ಕ್ಯಾನ್ ಡೂ ಅಂತ ಅದು ಒಂದು ಐಡಿಯಾ. ಅಂದರೆ ವಿ ಟು ಕ್ಯಾನ್ ಗೆಟ್ ಗೌರ್ಮೆಂಟ್ ಜಾಬ್ ಆರ್ ಎನಿ ಅದರ್ ಗುಡ್ ಜಾಬ್ಸ್ ಅಂತ ನಿಮ್ಮ ತಲೆಯೊಳಗೆ ಐಡಿಯಾ ಆಗಿಬಿಟ್ರೆ, ಅನ್ಕಾನ್ಸಿಯಸ್ಲಿ ಯುವರ್ ಮೈಂಡ್ ಸ್ಟಾರ್ಟ್ಸ್ ವರ್ಕಿಂಗ್ ಟುವರ್ಡ್ಸ್ ದಟ್ ಡೈರೆಕ್ಷನ್. ಆ ಒಂದು ಗೋಲಿನ ಕಡೆ. ಈಗಂದರೆ ನಾನು ಜಾಬ್ ತೊಗೋಬೇಕು ಅಂದರೆ, ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಐ ವಾಸ್ ದೇರ್ ಇನ್ ಧಾರವಾಡ.
ಧಾರವಾಡಲ್ಲಿ ಒಂದು 2 ಏರಿಯಾ ಇದೆ, ಸತ್ತಾಪುರ, ಜಯನಗರ ಮತ್ತು ಕಲ್ಯಾಣ ನಗರ ಅಂತ 3 ಏರಿಯಾ ಇದೆ. ಆ 3 ಏರಿಯಾಕ್ಕೆ ಹೋದ್ರೆ ನೀವು ಎಂಥ ದೊಡ್ಡ ಶಿಖಾಮಣಿ ಸುಮ್ಮನೆ ಎಂಜಾಯ್ ಮಾಡ್ಲಿಕ್ಕೆ ಹೋಗಿದ್ದಾನಂದ್ರೂ ಕೂಡ ಅಲ್ಲಿ ಹೋದಂದ್ರೆ ಅವ್ನು ಅವ್ನ ತಲೆಗೆ ಏನು ಬರ್ತದೆ ಅಂದರೆ ಜಾಬ್ ತೊಗೋಬೇಕು, ನಾನು ಜಾಬ್ ಯಾವುದೇ ಕರೀಲಿ ಅಪ್ಲೈ ಮಾಡಬೇಕು, ಜಾಬ್ ತೊಗೋಬೇಕು. ನ್ಯೂಸ್ ಪೇಪರ್, ಅಟ್ಲೀಸ್ಟ್ ನ್ಯೂಸ್ ಪೇಪರ್ ಮ್ಯಾಗಝಿನ್ಸ್ ಅಂತೂ ಎಲ್ಲರೂ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಐಡಿಯಾ, ಅಲ್ಲಿ ಒಂದು ಐಡಿಯಾ ಇದೆ, ಒಂದು ಐಡಿಯಾ ಸ್ಪ್ರೆಡ್ ಆಗಿಬಿಟ್ಟಿದೆ. ಅಲ್ಲಿ ಒಂದು ಹೋಲ್ ಅಟ್ಮಾಸ್ಫಿಯರ್ ಏನಿದೆ ಅಂದರೆ ಜಾಬ್ ತೊಗೋಬೇಕು ಅಂತ. ಜಾಬ್ ಈಸ್ ನಾಟ್ ಎವ್ರಿಥಿಂಗ್, ಬಟ್ ನಾಲೆಜ್ ಈಸ್ ಎವ್ರಿಥಿಂಗ್. ಅವ್ರಿಗೆ ಆ್ಯಕ್ಚುಲಿ ಹೈಯೆಸ್ಟ್ ಇಂಪಾರ್ಟೆನ್ಸ್ ಕೊಟ್ಟಿದ್ದು ನಾಲೆಜಿಗೆ. ಇಫ್ ಯು ಗೆಟ್ ನಾಲೆಜ್, ಯು ಕ್ಯಾನ್ ಸರ್ವೈವ್ ಎನಿವೇರ್ ವಿದೌಟ್ ಜಾಬ್ ಆಲ್ಸೋ. ಯು ಕ್ಯಾನ್ ಸರ್ವೈವ್ ಎನಿವೇರ್ ವಿದೌಟ್ ಜಾಬ್ ಆಲ್ಸೋ. ಜಾಬ್ ಅಂದರೆ ಏನು, ಡಿಗ್ನಿಫೈಡ್ ಲೈಫ್ ಲೀಡ್ ಮಾಡಲಿಕ್ಕೆ ಬೇಕಾಗಿರುವಂಥ ನಮ್ಗೆ ಅವಶ್ಯಕತೆಗಳು. ಜಾಬ್, ಆ ಜಾಬ್ ಯಾವಾಗ ಸಿಗುತ್ತೆ ಅಂದರೆ ವೆನ್ ಯು ಹ್ಯಾವ್ ನಾಲೆಜ್. ನೀವು ಪ್ರೈವೇಟ್ ಜಾಬು, ನೀವು ಪರ್ಸನಲ್ ಜಾಬ್ ಅಂದರೆ ಬಿಸ್ನೆಸ್ ಮಾಡ್ತಿರೋ ಏನು ಮಾಡ್ತಿರೋ ಮಾಡಿ, ಒಂದು ನಾಲೆಜ್ ಇದ್ದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಸಕ್ಸಸ್ ಇನ್ ಎನಿ ಫೀಲ್ಡ್ ದಟ್ ಯು ವರ್ಕ್ ಇನ್. ಯಾವ ಫೀಲ್ಡಲ್ಲಿ ವರ್ಕ್ ಮಾಡ್ತೀವಿ ಎಲ್ಲ ಫೀಲ್ಡಲ್ಲಿ ಜಾಬ್ ಸಿಗುತ್ತೆ. ಅದಕ್ಕೆ ಇದು ವಿವೇಕಾನಂದರ ಜಯಂತಿ ಅಂದರೆ ಯಾವುದೇ ಜಯಂತಿ ನಾವು ಆಚರಣೆ ಮಾಡೋ ಉದ್ದೇಶ ಏನು ಅಂದರೆ, ಅವರೇನು ವ್ಯಾಲ್ಯೂಸ್ ಕಟ್ಟಿಕೊಟ್ಟಿದ್ದಾರಲ್ಲ ನಮಗೆ, ಆ ವ್ಯಾಲ್ಯೂಸನ್ನು ಎಷ್ಟು ಸಾಧ್ಯ ಆಗ್ತದೆ ನಮ್ಮ ಇವಾಗಂದರೆ ಅವ್ರು ವ್ಯಾಲ್ಯೂಸ್ ಕೊಟ್ಟಿದ್ದು ಯೂನಿವರ್ಸಲ್ ವ್ಯಾಲ್ಯೂಸ್. ಅವರು ಯಾವಾಗಲೂ ಎಲ್ಲ ಕಡೆಯೂ ರೆಲಿವೆಂಟ್ ಇರ್ತವೆ, ಇವತ್ತಿಗೂ ಕೂಡ ಅವು ರೆಲಿವೆಂಟ್ ಇದ್ದಾವೆ, ಅವು ಪ್ರಸ್ತುತ ಇದ್ದಾವೆ. ಅವು ಆ ವ್ಯಾಲ್ಯೂಸನ್ನು ನಮ್ಮ ಜೀವನದಲ್ಲಿ ಹಾಕೊಂಡಾಗ ಮಾತ್ರ ಈ ಒಂದು ಆಚರಣೆಗೆ ಅರ್ಥ ಬರುತ್ತೆ. ನಾವು ಏನೇ ಆಚರಣೆ ಮಾಡಿದ್ರು ಕೂಡ ನಮ್ಮ ಒಂದು ಜನರಿಗೆ ನಮ್ಮ ಸಲುವಾಗಿ ಆ ವ್ಯಾಲ್ಯೂಸನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನ ಚೇಂಜ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ಹೊಂದಿದೆ. ಎಲ್ಲ ಆಚರಣೆಗಳು ಕೂಡ ಹಾಗೆ. ಸೊ ವಿವೇಕಾನಂದ ಅವರು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದೆ 2 ವಿಷಯಕ್ಕೆ. ಒಂದು ವೇದಾಂತ ಟೀಚಿಂಗು, ಇನ್ನೊಂದು ನಾಲೆಜ್. ವೇದಾಂತ ಏನು ಹೇಳುತ್ತೆ ಅಂದರೆ ಹೌ ಟು ಲೀವ್. ಅವರು ಅದಕ್ಕೆ ಒಂದು 4 ಬುಕ್ ಬರೆದಿದ್ದಾರೆ. ಕೆಲವೊಂದು ಲೆಕ್ಚರ್ಸ್ ಕೊಟ್ಟಿದ್ದಾರೆ ಅವರು. ಆ್ಯಕ್ಚುಲಿ ಶಿಕಾಗೋ ನೀವು ಕೇಳಿರ್ಬೇಕು, ಶಿಕಾಗೋಕ್ಕೆ ಅವರು ಸರ್ವಧರ್ಮ ಸಮ್ಮೇಳನ ಅಂತ ಏನು ಮಾಡಿದ್ರಲ್ಲ 1893 ಅವಾಗ ನಮ್ಮ ಭಾರತದವರು ಏನೋ ರೆಪ್ರೆಸೆಂಟೇಟಿವ್ ಆಗಿ ಅವ್ರು ಹೋಗಿದ್ರು. ಅಲ್ಲಿಗೆ ಹೋದಾಗ ಆ ಒಂದು 5 ನಿಮಿಷದ ಸ್ಪೀಚ್ ಕೊಟ್ಟರಲ್ಲ ಅವರು, ಆ ಸ್ಪೀಚ್ದಲ್ಲಿ ಬೇರೆ ಏನೂ ಇರಲಿಲ್ಲ. ಅವ್ರು ಏನು ಹೇಳಿದ್ರು ಅಂದರೆ, ವಾಟ್ ಈಸ್ ದೇರ್ ಇನ್ ಇಂಡಿಯಾ, ಹೌ ಮೆನಿ ರಿಲಿಜನ್ಸ್ ಆರ್ ದೇರ್ ಇನ್ ಇಂಡಿಯಾ ಆ್ಯಂಡ್ ವಾಟ್ ಈಸ್ ಮೀನ್ ಬೈ ರಿಲಿಜನ್ ಇನ್ ಇಂಡಿಯಾ. ರಿಲಿಜನ್ ಅಂತ ಧರ್ಮ ಅಂದರೆ ಏನು, ಎಷ್ಟು ಧರ್ಮಗಳು ನಮ್ಮ ಇಂಡಿಯಾದಲ್ಲಿದ್ದಾವೆ ಅಂದರೆ, ಅಲ್ಲಿ ಮೊದಲೆಲ್ಲ ನೀವು 19ನೇ ಶತಮಾನಕ್ಕಿಂತ ಮುಂಚೆ ಹೋದರೆ ಬ್ರಿಟಿಷರು ಏನು ತಿಳಿದಿದ್ರು ಅಂದರೆ, ಮೋಸ್ಟ್ ಆಫ್ ದಿ ಯುರೋಪಿಯನ್ಸ್ ಕ್ರಿಶ್ಚಿಯನ್ಸ್ ಏನಿದ್ರಲ್ಲ ಅವ್ರು ಏನು ತಿಳಿದಿದ್ರು, ಬೇರೆ ಕಡೆ ಎಲ್ಲ ಧರ್ಮಗಳಿದ್ದಾವಲ್ಲ, ಏಷ್ಯಾದಲ್ಲಿ ಮತ್ತು ಆಫ್ರಿಕಾದಲ್ಲಿ ಧರ್ಮಗಳಿದ್ದಾವಲ್ಲ, ಅವೆಲ್ಲ ಧರ್ಮಗಳಲ್ಲ, ಅವು ಏನೋ ಬ್ಲೈಂಡ್ ಬಿಲೀಫ್ಸ್ ಅಂತ ತಿಳಿದಿದ್ರು ಅವರು. ಅವರಿಗೆ ದೇ ಡೋಂಟ್ ಹ್ಯಾವ್ ಆ್ಯಕ್ಚುಲಿ ಅವೇರ್ನೆಸ್ ಅಬೌಟ್ ಅವರ್ ರಿಲಿಜನ್. ಸ್ವಲ್ಪ ಜನ ಸ್ಕಾಲರ್ಸ್ ಎಲ್ಲ ಬಂದು ನಮ್ಮದು ಸ್ಟಡಿ ಮಾಡಿದ್ರು, ಅವ್ರಿಗೆ ಮಾತ್ರ ಗೊತ್ತಿತ್ತು. ಬಟ್ ಕಾಮನ್ ಪೀಪಲ್ಲು ಮತ್ತು ಮೋಸ್ಟ್ ಆಫ್ ದಿ ಪೀಪಲ್ ಹ್ಯಾಡ್ ನೋ ಐಡಿಯಾ ಅಬೌಟ್ ದ ರಿಲಿಜನ್ ಕಾಲ್ಡ್ ಹಿಂದೂಯಿಸಮ್ ಆರ್ ಸಚ್ ಕೈಂಡ್ ಆಫ್ ಬುದ್ಧಿಸಮ್ ಆರ್ ಜೈನಿಸಮ್, ಸಚ್ ಕೈಂಡ್ ಆಫ್ ರಿಲಿಜನ್ಸ್ ವಿಚ್ ಆರ್ ದೇರ್ ಇನ್ ಇಂಡಿಯಾ. ಇಂಥ ಒಂದು ಐಡಿಯಾ ಅವ್ರಿಗೆ ಇರಲಿಲ್ಲ. ಯಾವಾಗ ವಿವೇಕಾನಂದ ಹೋದ್ರಲ್ಲ, ವಿವೇಕಾನಂದ ಆ್ಯಕ್ಚುಲಿ ಆ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗ್ಬೇಕಂದ್ರೆ ಅವ್ರದ್ದೆಲ್ಲ ಶಿಷ್ಯರಿದ್ದರು ಸೇರಿ ದುಡ್ಡು ಅಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ಅವ್ರಿಗೆ ಕಳಿಸಿದ್ದು. ಬಟ್ ಅವ್ರು ಒನ್ಸ್ ಅದು ಒಂದು 5 ನಿಮಿಷದ ಸ್ಪೀಚ್ ಕೊಟ್ಟಾದ್ಮೇಲೆ ಅವ್ರಿಗೆ ಎಂಥ ರಿಕಗ್ನಿಷನ್ ಸಿಕ್ತು ಅಮೆರಿಕಾದಲ್ಲಿ ಅಂದರೆ, ಫಾರ್ ನೆಕ್ಸ್ಟ್ 2.5 years ಈ ವಾಸ್ ದೇರ್ ಇನ್ ಅಮೆರಿಕಾ. 2.5 ವರ್ಷವರೆಗೂ ಅಮೆರಿಕಾದಲ್ಲಿ ಎಲ್ಲ ಕಡೆ ಅಲ್ಲಿ ಅವರೇ ಕರೀತಾ ಇದ್ರು, ಇಲ್ಲಿ ಲೆಕ್ಚರ್ ಕೊಡಬೇಕು, ಇಲ್ಲಿ ಲೆಕ್ಚರ್ ಕೊಡಬೇಕು ಅಂತ. 2.5 ವರ್ಷ ಡೈಲಿ ಲೆಕ್ಚರ್ ಕೊಡ್ತಾ ಇದ್ರು. ಅವೇ ಲೆಕ್ಚರ್ಸು ಬುಕ್ ಫಾರ್ಮಲ್ಲಿ ಕೂಡ ಪ್ರಿಂಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಅದು ಅಮೆರಿಕ ಮುಗಿದ ನಂತರ ಇಂಗ್ಲೆಂಡ್ಗೆ ಹೋಗ್ತಾರೆ. ಇಂಗ್ಲೆಂಡಲ್ಲಿ ಕೂಡ ಸ್ಪೆಷಲ್ ಲೆಕ್ಚರ್ಸ್ ಕೊಡ್ತಾರೆ. ಅವರು ಸ್ಪೆಷಲ್ ಲೆಕ್ಚರ್ಸ್ ಅಂದರೆ ಅಬೌಟ್ ರಿಲಿಜನ್, ಅಬೌಟ್ ಮೈಂಡ್, ಅಬೌಟ್ ಎನಿಥಿಂಗ್ ದಟ್ ಹಿ ಹ್ಯಾಡ್ ದಟ್ ನಾಲೆಜ್. ಅಂದರೆ ಅವ್ರ ನಾಲೆಜ್ ಯಾವ ಥರ ಇತ್ತು ಅಂದರೆ, ನಾವು ಬರೀ ಇಂಡಿಯನ್ ಫಿಲಾಸಫಿ ಅಷ್ಟೇ ಓದಿರಲಿಲ್ಲ, ವೆಸ್ಟರ್ನ್ ಫಿಲಾಸಫಿನೂ ಓದಿದ್ರು. ಅದಕ್ಕೆ ಸುಭಾಷ್ ಚಂದ್ರ ಬೋಸ್ ಒಂದು ಕಡೆ ಹೇಳ್ತಾರೆ, ಆ್ಯಕ್ಚುಲಿ ಈ ಯುನೈಟೆಡ್ ಈಸ್ಟ್ ಆ್ಯಂಡ್ ವೆಸ್ಟ್ ಅಂತ. ಈ ಯುನೈಟೆಡ್ ಈಸ್ಟ್ ಆ್ಯಂಡ್ ವೆಸ್ಟ್, ಈ ಯುನೈಟೆಡ್ ರಿಲಿಜನ್ ಆ್ಯಂಡ್ ಸೈನ್ಸ್, ದಟ್ ಈಸ್ ವೈ ಹಿ ಈಸ್ ಗ್ರೇಟ್ ಅಂತ ಹೇಳ್ತಾರೆ. ವಿವೇಕಾನಂದ ಈಸ್ಟು ಮತ್ತು ವೆಸ್ಟ್, ಈಸ್ಟ್ ಅಂದರೆ ನಾವು ಪಾಕಿಸ್ತಾನ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಬಾಂಗ್ಲಾದೇಶ್, ಇಂಡಿಯಾ, ಚೈನಾ, ನಾವು ಇವೆಲ್ಲ ಈಸ್ಟರ್ನ್ ಕಂಟ್ರೀಸ್. ವೆಸ್ಟ್ ಅಂದರೆ ಯುರೋಪಿಯನ್ ಕಂಟ್ರೀಸ್. ಆ ಯುರೋಪಿಯನ್ ಕಂಟ್ರೀಸು ಅವಾಗ ನಾವು ಸುಪೀರಿಯರ್ ಅಂತ ತಿಳ್ಕೊಂಡಿದ್ರು. ಆ್ಯಕ್ಚುಲಿ ದೇವರ್ ಸೈಂಟಿಫಿಕಲಿ ಅಡ್ವಾನ್ಸ್ಡ್ ಆಗಿದ್ರು. ಆದರೆ ಈಸ್ಟು ವೆಸ್ಟು ಕೂಡ ನಮ್ಮ ಮೇಲೆ ಅವರು ಡಿಪೆಂಡ್ ಆದರೆ ನಾವು ಅವ್ರ ಮೇಲೆ ಡಿಪೆಂಡ್ ಇದ್ದೀವಿ. ಮತ್ತು ನಮ್ಮಲ್ಲಿ ಕೂಡ ಗ್ರೇಟ್ನೆಸ್ ಇದೆ, ಅವರಲ್ಲಿ ಕೂಡ ಗ್ರೇಟ್ನೆಸ್ ಇದೆ ಅನ್ನೋದನ್ನು ತೋರಿಸ್ಕೊಟ್ಟವ್ರು ಯಾರಂದರೆ ವಿವೇಕಾನಂದರು. ಅದಕ್ಕೆ ಸುಭಾಷ್ ಚಂದ್ರ ಬೋಸ್ ವಾಸ್ ಗ್ರೇಟ್ ಡಿಸೈಪಲ್ ಆಫ್ ವಿವೇಕಾನಂದ. ಹಿ ವಾಸ್ ವೆರಿ ಮಚ್ ಇನ್ಸ್ಪೈರ್ಡ್ ಬೈ ವಿವೇಕಾನಂದ. ಅದಕ್ಕೆ ಅವ್ರು ಹೇಳ್ತಾರೆ, ವಿವೇಕಾನಂದ ಈಸ್ ಗ್ರೇಟ್ ಬಿಕಾಸ್ ಹಿ ಯುನೈಟೆಡ್ ಈಸ್ಟ್ ಆ್ಯಂಡ್ ವೆಸ್ಟ್, ಹಿ ಯುನೈಟೆಡ್ ಸೈನ್ಸ್ ಆ್ಯಂಡ್ ರಿಲಿಜನ್. ರಿಲಿಜನ್ ಬಗ್ಗೆ ಹೇಳಬೇಕಂದ್ರೆ ಅಲ್ಟಿಮೇಟ್ ಏಮ್ ಆಫ್ ರಿಲಿಜನ್ ಈಸ್ ಟು ಸಿ ಯು ಅಂತ ಹೇಳ್ತಾರೆ. ಯು ಅಂದರೆ ಪರಮಾತ್ಮ, ಪರಮಾತ್ಮ ಅಂದರೆ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಸೆಲ್ಫ್.
ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಸೆಲ್ಫ್. ನಿಮ್ಮನ್ನು ನೀವು ಯಾವಾಗ ಅರ್ಥ ಮಾಡ್ಕೋತೀರಿ ಅವಾಗ ನೀವು ಜಗತ್ತನ್ನು ಗೆಲ್ಲೋಕೆ ಸಾಧ್ಯ ಅಂತ ಹೇಳಿದ್ರು. ಒಂದು ಮಾತು ಹೇಳಿದ್ದಾರೆ, ಒಂದು ಕೋಟ್ ಇದೆ ವಿವೇಕಾನಂದ, ಏನಂದರೆ ಯಾವಾಗ ನಿಮ್ಮನ್ನು ನೀವು ಜಯಿಸ್ತೀರಲ್ಲ ಆವಾಗ ನೀವು ಇಡೀ ಜಗತ್ತನ್ನು ಗೆಲ್ಬೋದು ಅಂತ. ನಿಮ್ಮನ್ನು ನೀವು ಜಯಿಸೋದು ಅಂದರೆ ಏನು? ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದು, ನೀವು ಏನು ಮಾಡ್ತಾ ಇದ್ದೀರಿ, ಏನು ಮಾಡಬೇಕು, ಮತ್ತು ನಿಮ್ದು ಎನರ್ಜಿ ಎಲ್ಲಿ ವೇಸ್ಟ್ ಆಗ್ತಿದೆ, ಅದು ಯಾವುದಕ್ಕೆ ಯೂಸ್ ಮಾಡಬೇಕು, ಮತ್ತು ನಿಮ್ಮ ಸೊಸೈಟಿಯೊಳಗೆ ನಿಮ್ಗೆ ಏನು ಪೊಸಿಷನ್ ಇದೆ, ನಾವು ಏನು ಮಾಡ್ತಾ ಇದ್ದೀವಿ, ಏನು ಮಾಡಬೇಕು, ನಮ್ಮ ಲೈಫ್ ಹೇಗೆ ಕಟ್ಕೋಬೇಕು ಅಂತ ನೀವು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ವಿನ್ ಯುವರ್ ಸೆಲ್ಫ್. ನಿಮ್ಮ ಸೆಲ್ಫನ್ನು ಗೆಲ್ತೀರಿ. ನಿಮ್ಮ ಸೆಲ್ಫನ್ನು ಗೆದ್ದರೆ ಯು ವಿಲ್ ವಿನ್ ಹೋಲ್ ವರ್ಲ್ಡ್. ಅದೇ ಅವ್ರು ಮ್ಯಾಕ್ಸಿಮಮ್ ಇಂಪಾರ್ಟೆನ್ಸ್ ಕೊಟ್ಟಿದ್ದೆ ಸೆಲ್ಫ್ ಅವೇರ್ನೆಸ್ಸಿಗೆ, ಅವೇಕನಿಂಗ್ ಅಂತ ಹೇಳ್ತಾರೆ ಅವರು, ಸೆಲ್ಫ್ ಅವೇಕನಿಂಗ್. ಅದಕ್ಕೆ ಅವರು ಬರೀ ಒಂದು ಹಿಂದೂ ಧರ್ಮನೇ ಶ್ರೇಷ್ಠ ಅಂತ ಹೇಳಿಲ್ಲ. ಅವ್ರು ಏನು ಹೇಳಿದ್ರಂದರೆ ಆ ಚಿಕ್ಕ ಸ್ಪೀಚಲ್ಲೇ ಹೇಳ್ತಾರೆ ಏನಂದರೆ, ನಾವು ಇಂಡಿಯಾದಾಗ ನಾವು ಚಿಕ್ಕವರಿದ್ದಾಗ ಇನ್ನೂ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಪೀಪಲ್ ಎಲ್ಲ ಮಕ್ಕಳು ಏನು ಹೇಳ್ತಿದ್ದಾರೆ, ಮಕ್ಕಳು ಮತ್ತು ಎಲ್ಲ ದೇವಸ್ಥಾನದಲ್ಲಿ ಎಲ್ಲ ಏನು ಹೇಳ್ತಾರೆ, ದೇವನೊಬ್ಬ ನಾಮ ಹಲವು ಅಂತ ಹೇಳ್ತೀವಿ. ದೇವನೊಬ್ಬ ನಾಮ ಹಲವು, ಅಥವಾ ವಿ ಹ್ಯಾವ್ ಡಿಫ್ರೆಂಟ್ ಸ್ಟ್ರೀಮ್ಸ್. ಆಲ್ ರಿಲಿಜನ್ಸ್ ಆರ್ ನಥಿಂಗ್ ಬಟ್ ದೇ ಹ್ಯಾವ್ ಡಿಫ್ರೆಂಟ್ ಸ್ಟ್ರೀಮ್ಸ್, ಬಟ್ ಅಲ್ಟಿಮೇಟ್ಲಿ ದೇ ಗೋ ಟು ದಿ ಅಂತ. ದಿ ಅಂದರೆ ಯು ಅನ್ನೋದು, ನಿನ್ನ ಪಾದಕ್ಕೆ ಬರ್ತೀವಿ. ನಿನ್ನ ಪಾದ ಅಂದರೆ ಇಲ್ಲಿ ದೇವರು ಅಂದರೆ ನಥಿಂಗ್ ಬಟ್ ಇಟ್ ಈಸ್ ಕಂಪ್ಲೀಟ್ ಸೆಲ್ಫ್ ಅವೇರ್ನೆಸ್. ನಮ್ಮ ಸೆಲ್ಫ್ ಅವೇಕನಿಂಗ್ ಏನಿದೆಯಲ್ಲ ದಟ್ ಈಸ್ ದಿ ಗಾಡ್, ಬಿಕಾಸ್ ನೋಬಡಿ ಹ್ಯಾಸ್ ಸೀನ್ ಗಾಡ್. ಅದಕ್ಕೆ ಅವ್ರು ಗಾಡ್ ಬಗ್ಗೆನೂ ಒಂದು ಅವರು ವಿವೇಕಾನಂದ ಸ್ಟಾರ್ಟೆಡ್ ವಿತ್ ಮೆನಿ ಗುರುಸ್. ಎಲ್ಲರಿಗೂ ದೇವ್ರು ನೋಡಿದ್ದೀರಾ ಅಂತ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡಿದ್ರು ಅವರು. ಬಿಕಾಸ್ ಈ ಆಲ್ವೇಸ್ ಕ್ವೆಶ್ಚನ್ಡ್ ಎನಿಥಿಂಗ್ ದಟ್ ಹಿ ವಾಂಟೆಡ್ ಟು ನೋ. ಅದು ದೇವ್ರು ನೋಡಿದ್ದೀರಾ ಅಂತ ಹೇಳಿದಾಗ ಯಾರು ಆನ್ಸರ್ ಮಾಡಲ್ಲ ಕರೆಕ್ಟಾಗಿ. ಫೈನಲಿ ಆನ್ಸರ್ ಮಾಡೋರು ಯಾರು ಅಂದರೆ ರಾಮಕೃಷ್ಣ ಪರಮಹಂಸ. ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ಎಸ್ ಐ ಹ್ಯಾವ್ ಸೀನ್ ಗಾಡ್ ಕ್ಲಿಯರ್ಲಿ ಐ ಹ್ಯಾವ್ ಸೀನ್ ಗಾಡ್ ಅಂತ. ಇಫ್ ಯು ವಾಂಟ್ ಟು ಸಿ ಗಾಡ್ ಐ ಆಮ್ ನಾಟ್ ಗೋಯಿಂಗ್ ಟು ಶೋ ಯು ಹ್ಯಾವ್ ಟು ಸಿ ಯುವರ್ ಸೆಲ್ಫ್. ಯುವರ್ ಸೆಲ್ಫ್ ಅಂದರೆ ವೆನ್ ಯು ಸಿ ಯುವರ್ ಸೆಲ್ಫ್, ವೆನ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್, ನಿನ್ನನ್ನು ನೀನು ಯಾವಾಗ ಅರ್ಥ ಮಾಡ್ಕೊಳ್ತೀನಿ, ನಿನ್ನ ಒಂದು ಆತ್ಮಾವಲೋಕನ ಮಾಡಿಕೊಂಡು, ಕಂಟಿನ್ಯೂಸ್ ಆತ್ಮಾವಲೋಕನ ಮಾಡಿಕೊಂಡು ನಿನ್ನನ್ನು ನೀವು ಯಾವಾಗ ಅರ್ಥ ಮಾಡ್ಕೊಳ್ತೀವಿ, ನಿನ್ನನ್ನು ಯಾವಾಗ ನೀವು ಪರಿಪೂರ್ಣ ಮಾಡ್ಕೊಳ್ತೀವಿ, ದೆನ್ ಯು ಕ್ಯಾನ್ ಸಿ ಗಾಡ್. ಇಫ್ ಯು ನಾಟ್ ಏಬಲ್ ಟು ಸಿ ಗಾಡ್, ಡೆಫಿನೆಟ್ಲಿ ಯು ವಿಲ್ ಎಕ್ಸ್ಪೀರಿಯನ್ಸ್ ದಿ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಅಂತ ಹೇಳ್ತಾರೆ. You will experience the existence of God, and God is nothing but a highest kind of perfection to human beings. Because we call Vivekananda God anta karitiri, Bhasmanda God anta karitiri, so many Rama God anta karitiri, Krishna God anta karitiri. They were human beings. Rama, Krishna ಅವರೆಲ್ಲ ದೇವರಾಗಿ ಹುಟ್ಟಲಿಲ್ಲ. Actually they were born as human beings. They have become gods because of their perfection. They succeeded in understanding their self. They have become Paramatma ಅಂತ ಹೇಳ್ತೀವಲ್ಲ. Because of that reason they have become God. Becoming God or seeing God is nothing but understanding self completely. ನಮ್ಮ ಸೆಲ್ಫನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ದೇವರನ್ನು ನೋಡಲು ಸಾಧ್ಯ ಅಂತ ರಾಮಕೃಷ್ಣ ಹೇಳಿದ್ರಲ್ಲ. ಆವಾಗ ಇವರು ಆ್ಯಕ್ಚುಲಿ ಇವರು ಸೈಂಟಿಫಿಕ್ ಆಗಿದ್ದರು, ಆ್ಯಸ್ ವೆಲ್ ಆಸ್ ಹಿ ವಾಸ್ ಫಿಲೋಸಫಿಕಲ್ ಆ್ಯಸ್ ವೆಲ್ ಆಸ್ ಸ್ಪಿರಿಚುವಲ್. ಅವರು ಅದಕ್ಕೆ ಹೇಳ್ತಾರೆ, ಒಂದು ಸ್ಪಿರಿಚುವಲ್ ಒಂದು ಪರ್ಫೆಕ್ಷನ್ ಬರಬೇಕು ಅಂದರೆ ರಾಜಯೋಗ, ಭಕ್ತಿ ಯೋಗ, ಕರ್ಮಯೋಗ ಅಂತ 3 ಯೋಗ ಬುಕ್ಸ್